ನೋಡಿ ಇಷ್ಟೆಲ್ಲ ನೋಡಿದ್ಮೇಲೆ ನಿಮ್ಗೆ ಅನಿಸ್ತಾ ಇರೋದು ಪರಪ್ಪನ ಅಗ್ರಹಾರ ಜೈಲ ಅಥವಾ ಇದು 5 ಸ್ಟಾರ್ ಹೋಟೆಲ್. ದರ್ಶನ್ ವಿಡಿಯೋ ಕಾಲ್ ಕೇವಲ ಉದಾಹರಣೆ ಅಷ್ಟೇ. ನಿಮ್ಗೆ ದರ್ಶನ್ಗೆ ಮಾತ್ರ ಅಲ್ಲ, ಬೇರೆ ಬೇರೆ ಕೈದಿಗಳಿಗೂ ಕೂಡ ಇಷ್ಟೇ ರಾಜಾತಿಥ್ಯ ಇರುತ್ತೆ. ಜೈಲಲ್ಲಿ ಪ್ರಬಲ ಕೈದಿಗಳಿಗೂ ಸಿಗುತ್ತೆ ಐಷಾರಾಮಿ ಭಾಗ್ಯ. ಹಾಗಾದ್ರೆ ಈ ಪ್ರಭಾವಿ ಕೈದಿಗಳಿಗೆ ರಾಜಾತಿಥ್ಯ ಸಿಗೋದು ಹೇಗೆ? ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ನೀಡ್ತಾ ಹೋಗುತ್ತೆ. ನೋಡಿ, ಕೇವಲ ದರ್ಶನ್ ಅಥವಾ ಈ ವಿಲ್ಸನ್ ಗಾರ್ಡನ್ ನಾಗ ಇವರಿಗೆ ಮಾತ್ರ ಅಲ್ಲ, ಇವ್ರಕ್ಕಿಂತನೂ ಪ್ರಭಾವಿ, ಒಂದು ಲೆಕ್ಕದಲ್ಲಿ ಪ್ರಭಾವಿ ಅನ್ಸ್ಕೊಂಡವರು, VIP ಅನ್ಸ್ಕೊಂಡವರು, ಇಲ್ಲೇನೋ ಕೊಲೆ, ದರೋಡೆ, ಸುಲಿಗೆ ಇದೆಲ್ಲ ಮಾಡ್ಕೊಂಡು ಒಳಗಡೆ ಹೋಗ್ತಾರಲ್ಲ, ಅವರಿಗೂ ಕೂಡ ಒಂಥರ 5 ಸ್ಟಾರ್ ಹೋಟೆಲ್ ರೀತಿ ಟ್ರೀಟ್ಮೆಂಟ್ ಕೂಡ ಸಿಗುತ್ತೆ. ಖಾಲಿ ದರ್ಶನ್ ವಿಡಿಯೋ ಕಾಲ್ ಕೇವಲ ಇದು ಉದಾಹರಣೆ ಅಷ್ಟೇ. ನಿಮಗೆ ದರ್ಶನ್ಗೆ ಮಾತ್ರ ಅಲ್ಲ, ಬೇರೆ ಬೇರೆ ಕೈದಿಗಳಿಗೂ ಕೂಡ ಇಂಥದ್ದೇ ರಾಜಾತಿಥ್ಯ ಸಿಗುತ್ತೆ ಈ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕಲೀಗ್ ದಿವಿತ್. ಪರಪ್ಪನ ಅಗ್ರಹಾರ ಜೈಲಿನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿವಿತ್, ಈಗಾಗಲೇ ನೋಡ್ತಾ ಇದ್ವಿ, ಈ ಪ್ರಭಾವಿ ವ್ಯಕ್ತಿಗಳಿಗೆ ಈ ತರ ರಾಜಾತಿಥ್ಯ ಹೇಗ್ ಸಿಗುತ್ತೆ ಅನ್ನುವಂಥ ಪ್ರಶ್ನೆ ಈಗ. ಎಸ್, ಖಂಡಿತವಾಗ್ಲೂ ನಿಕೇಶ್, ಬಹಳ ಪ್ರಮುಖವಾಗಿ ನಾವಿಲ್ಲಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಆಫ್ ಕ್ಯಾಮ್ರಾ ಬಂದು ನನ್ನನ್ನು ಮಾತನಾಡಿಸ್ತಾ ಇದ್ರು. ಸರ್, ಈ ಒಂದು ಜೈಲಿನಲ್ಲಿ ನಾನು ಈ ಹಿಂದೆ ಅಂದರೆ ಸುಮಾರು 1 ವರ್ಷಗಳ ಹಿಂದೆ ನಾನು ಇಲ್ಲಿ ಯಾವುದೋ ಒಂದು ಕೇಸ್ ಮೇಲೆ ಒಳಗೆ ಒಂದು 30 ರಿಂದ 35 ದಿನ ಒಳಗಿದ್ದೆ. ಆ ಸಂದರ್ಭದಲ್ಲಿ ನಾನು ನೋಡಿದಂತಹ ಜೈಲೇ ಬೇರೆ ಅಂತ ಹೇಳಿ ಅವರು ವಿವರವಾಗಿ ವಿವರಿಸ್ತಾ ಇದ್ರು. ಅದೇ ಬೇಸ್ ಮೇಲೆ ನಾನು ಕೂಡ ಈ ವಿಚಾರವನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿದೆ. ಕೇವಲ ದರ್ಶನನ್ನು ನೀವೇನು ನೋಡ್ತಾ ಇದ್ದೀರಾ, ಏನು ಚೇರ್ ಹಾಕ್ಕೊಂಡು ಅಥವಾ ಚಾ ಕುಡ್ಕೊಂಡು ಸಿಗರೇಟ್ ಎತ್ಕೊಂಡು ಆ ಫೋಟೋ ವೈರಲ್ ಆಗಿದೆ, ವಿಡಿಯೋ ವೈರಲ್ ಆಗಿದೆ, ಅದು ಕೇವಲ ಜಸ್ಟ್ ಉದಾಹರಣೆ ಅಷ್ಟೇ ಅಂತ ಹೇಳ್ತಾರೆ. ಅದಕ್ಕಿಂತಲೂ ರಾಯಲ್ ಬದುಕನ್ನು ನಡೆಸ್ತಾ ಇದ್ದಾರೆ ಈ ಜೈಲಿನೊಳಗೆ. ಪರಪ್ಪನ ಅಗ್ರಹಾರ ಒಂದು ರಾಯಲ್ ಬದುಕಿನ ಊರಾಗೋಗಿದೆ, ಅದೊಂದು ನಗರ ಆಗೋಗಿದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರು ಎಳೆಯಾಗಿ ಆ ಬಗ್ಗೆ ಏನೆಲ್ಲ ಆಗ್ತಾ ಇದೆ ಒಳಗಡೆ ಅನ್ನುವಂಥ ಮಾಹಿತಿಯನ್ನು ನಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತಾರೆ. ಅಂದರೆ ಅಲ್ಲಿ ನೋಡಿ, ಇಲ್ಲಿರುವಂಥ ಜೆರಾಕ್ಸ್ ಅಂಗಡಿಯಿಂದ ಹಿಡಿದು ಕೊನೆವರೆಗೂ ಕೂಡ 20 ರೂಪಾಯಿಯಿಂದ ಸುಮಾರು ಲಕ್ಷದವರೆಗೂ ಭ್ರಷ್ಟಾಚಾರ ಒಳಗಡೆ ನಡೀತಾ ಇದೆ. ಇಂತಹ ಅಕ್ರಮ ನಡೀತಾ ಇದೆ. ದುಡ್ಡು ಕೊಟ್ಟರೆ ಜೈಲಿನಲ್ಲಿ ಏನು ಬೇಕಾದರೂ ಸಿಗುತ್ತೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸೊ ಇದೇ ಅಂದರೆ ನೋಡಿ, ಈಗ ಒಳಗಡೆ ಒಂದು ದೊಡ್ಡ ನೆಟ್ವರ್ಕ್ ಇದೆಯಂತೆ, ಆ ನೆಟ್ವರ್ಕ್ನ ಅಡ್ಮಿನ್ ಅಥವಾ ಆ ನೆಟ್ವರ್ಕ್ನ ನಾಯಕರು ಅಧಿಕಾರಿಗಳೇ ಆಗಿರ್ತಾರಂತೆ. ಅವರ ಅಲ್ಲಿರುವಂಥ ಜೈಲಾಧಿಕಾರಿಗಳಾಗಿರ್ಬೋದು ಅಥವಾ ಪೊಲೀಸ್ ಆಗಿರ್ಬೋದು, ಅವರ ಹೆಂಡ್ತಿನೋ ಅವರ ಮಕ್ಕಳು ಅವರ ನಂಬರ್ಗೆ ಫೋನ್ ಪೇ ಮಾಡಿದ್ರೆ ಸಾಕು, ಹಣವನ್ನು ಫೋನ್ ಪೇ ಮಾಡಿದ್ರೆ ಸಾಕು, ಇಲ್ಲಿ ಎಲ್ಲವೂ ಕೂಡ ಸಿಗುತ್ತೆ. ಬಿರಿಯಾನಿ, ಬಾಡೂಟ, ಮೊಬೈಲು, ವಿಡಿಯೋ ಕಾಲು, ಹೆಂಗೆ ಬೇಕಾದರೂ ಇರಬಹುದು ಜೈಲಿನಲ್ಲಿ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ದರ್ಶನ್ದು ಕೇವಲ ಉದಾಹರಣೆ ಮಾತ್ರ ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ಹೇಳ್ತಾರೆ. ಸೊ ಹಾಗಾದರೆ ಎಲ್ಲಿವರೆಗೂ ಬಂದಿದೆ ನಿಕೇಶ್, ನೀವು ಗಮನಿಸ್ತಾ ಇದ್ದೀರಿ, ಜೈಲಿನಲ್ಲಿ ಇದ್ದವರು ಬದಲಾಗಬೇಕೇ ವಿನಃ ಅಲ್ಲಿ ಇನ್ನೂ ಕೂಡ ಕೊಬ್ಬಿ ಕುರಿಯಾಗಿ ಬರುವಂಥ ಕೆಲಸ ಆಗ್ತಾ ಇದೆ. ಇವತ್ತು ತನ್ನ ತಪ್ಪುಗಳನ್ನು ಅಥವಾ ತನಗಾಗಿರುವಂಥ ಮುಜುಗರವನ್ನು ಮುಚ್ಚಾಕೊಳ್ಳೋದಕ್ಕೆ ಸರ್ಕಾರ ಪ್ರಯತ್ನಗಳನ್ನು ಪಡ್ತಾ ಇರ್ಬೋದು, ತನಿಖೆ ಅಂತ ಮಾಡಿಸ್ತಾ ಇರ್ಬೋದು. ಆದರೆ ಆ ತನಿಖೆಗೂ ಕೂಡ ಕಳಿಸಿರುವಂಥದ್ದು ಸೋಮಶೇಖರ್ ಅನ್ನುವಂಥ ಅಧಿಕಾರಿಯನ್ನು. ಈ ಹಿಂದೆ ಆತ ಇದೇ ರೀತಿಯ ಆರೋಪಗಳನ್ನು ಹೊತ್ಕೊಂಡು ಪರಪ್ಪನ ಅಗ್ರಹಾರ ಜೈಲನ್ನು ತಿಂದು ಮುಕ್ಕಿ ಹೋದಂಥ ಅಧಿಕಾರಿಗಳನ್ನು ಕರೆಸಿ ತನಿಖೆ ಮಾಡ್ತಿದ್ದಾರೆ. ಅಂದರೆ ಇದು ಕೇವಲ ಕಾಟಾಚಾರ ನಿಕೇಶ್. ಓಕೆ, ಥ್ಯಾಂಕ್ ಯು ದಿವಿತ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಈಗಾಗಲೇ ನನ್ನ ಕಲೀಗ್ ದಿವಿತ್ ಕೂಡ ಅದನ್ನೇ ಹೇಳ್ತಾ ಇದ್ರು, ತನಿಖೆಗೆ ಆದೇಶವನ್ನು ಕೊಟ್ಟಿರುವಂಥದ್ದು ಈ ಹಿಂದೆ ಅದೇ ಥರ ಸೇಮ್ ಟು ಸೇಮ್ ದುಡ್ಡು ತಗೊಂಡು ಏಂಜಲ್ ಕ್ಲಾಸಿಗೋಸ್ಕರ ಅಲ್ಲಿರುವಂಥವರಿಗೆ ಇದೇ ರಾಜಾತಿಥ್ಯನ ಕೊಟ್ಟಿರುವಂಥ ಅಧಿಕಾರಿಗಳನ್ನೇ ಈಗ ತನಿಖೆಗೆ ಕೊಟ್ಟಿರುವಂಥದ್ದು. ಇದು ಎಷ್ಟು ಮಟ್ಟಿಗೆ ಈ ನಿಷ್ಪಕ್ಷಪಾತ ತನಿಖೆ ಆಗುತ್ತೆ ಎನ್ನುವಂಥ ಪ್ರಶ್ನೆ ಇದೆ. ನೋಡಿ, ಇಷ್ಟೆಲ್ಲ ನೋಡಿದ್ಮೇಲೆ ನಿಮ್ಗೆ ಅನಿಸ್ತಾ ಇರೋದು ಪರಪ್ಪನ ಅಗ್ರಹಾರ ಜೈಲ ಅಥವಾ ಇದು 5 ಸ್ಟಾರ್ ಹೋಟೆಲ್. ದರ್ಶನ್ ವಿಡಿಯೋ ಕಾಲ್ ಕೇವಲ ಉದಾಹರಣೆ ಅಷ್ಟೇ. ನಿಮಗೆ ದರ್ಶನ್ಗೆ ಮಾತ್ರ ಅಲ್ಲ, ಬೇರೆ ಬೇರೆ ಕೈದಿಗಳಿಗೂ ಕೂಡ ಇಷ್ಟೇ ರಾಜಾತಿಥ್ಯ ಇರುತ್ತೆ. ಜೈಲಲ್ಲಿ ಪ್ರಬಲ ಕೈದಿಗಳಿಗೂ ಸಿಗುತ್ತೆ ಐಷಾರಾಮಿ ಭಾಗ್ಯ. ಹಾಗಾದ್ರೆ ಈ ಪ್ರಭಾವಿ ಕೈದಿಗಳಿಗೆ ರಾಜಾತಿಥ್ಯ ಸಿಗೋದು ಹೇಗೆ? ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ನೀಡ್ತಾ ಹೋಗುತ್ತೆ. ನೋಡಿ, ಕೇವಲ ದರ್ಶನ್ ಅಥವಾ ಈ ವಿಲ್ಸನ್ ಗಾರ್ಡನ್ ನಾಗ ಇವರಿಗೆ ಮಾತ್ರ ಅಲ್ಲ, ಇವ್ರಕ್ಕಿಂತನೂ ಪ್ರಭಾವಿ, ಒಂದು ಲೆಕ್ಕದಲ್ಲಿ ಪ್ರಭಾವಿ ಅನ್ಸ್ಕೊಂಡವರು, VIP ಅನ್ಸ್ಕೊಂಡವರು, ಇಲ್ಲೇನೋ ಕೊಲೆ, ದರೋಡೆ, ಸುಲಿಗೆ ಇದೆಲ್ಲ ಮಾಡ್ಕೊಂಡು ಒಳಗಡೆ ಹೋಗ್ತಾರಲ್ಲ, ಅವರಿಗೂ ಕೂಡ ಒಂಥರ 5 ಸ್ಟಾರ್ ಹೋಟೆಲ್ ರೀತಿ ಟ್ರೀಟ್ಮೆಂಟ್ ಕೂಡ ಸಿಗುತ್ತೆ. ಖಾಲಿ ದರ್ಶನ್ ವಿಡಿಯೋ ಕಾಲ್ ಕೇವಲ ಇದು ಉದಾಹರಣೆ ಅಷ್ಟೇ. ನಿಮಗೆ ದರ್ಶನ್ಗೆ ಮಾತ್ರ ಅಲ್ಲ, ಬೇರೆ ಬೇರೆ ಕೈದಿಗಳಿಗೂ ಕೂಡ ಇಂಥದ್ದೇ ರಾಜಾತಿಥ್ಯ ಸಿಗುತ್ತೆ ಈ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕಲೀಗ್ ದಿವಿತ್, ಪರಪ್ಪನ ಅಗ್ರಹಾರ ಜೈಲಿನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿವಿತ್, ಈಗಾಗಲೇ ನೋಡ್ತಾ ಇದ್ವಿ, ಈ ಪ್ರಭಾವಿ ವ್ಯಕ್ತಿಗಳಿಗೆ ಈ ತರ ರಾಜಾತಿಥ್ಯ ಹೇಗ್ ಸಿಗುತ್ತೆ ಅನ್ನುವಂಥ ಪ್ರಶ್ನೆ ಈಗ. ಎಸ್, ಖಂಡಿತವಾಗ್ಲೂ ನಿಕೇಶ್, ಬಹಳ ಪ್ರಮುಖವಾಗಿ ನಾವಿಲ್ಲಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಆಫ್ ಕ್ಯಾಮ್ರಾ ಬಂದು ನನ್ನನ್ನು ಮಾತನಾಡಿಸ್ತಾ ಇದ್ರು. ಸರ್, ಈ ಒಂದು ಜೈಲಿನಲ್ಲಿ ನಾನು ಈ ಹಿಂದೆ ಅಂದರೆ ಸುಮಾರು 1 ವರ್ಷಗಳ ಹಿಂದೆ ನಾನು ಇಲ್ಲಿ ಯಾವುದೋ ಒಂದು ಕೇಸ್ ಮೇಲೆ ಒಳಗೆ ಒಂದು 30ರಿಂದ 35 ದಿನ ಒಳಗಿದ್ದೆ. ಆ ಸಂದರ್ಭದಲ್ಲಿ ನಾನು ನೋಡಿದಂತಹ ಜೈಲೇ ಬೇರೆ ಅಂತ ಹೇಳಿ ಅವರು ವಿವರವಾಗಿ ವಿವರಿಸ್ತಾ ಇದ್ರು. ಅದೇ ಬೇಸ್ ಮೇಲೆ ನಾನು ಕೂಡ ಈ ವಿಚಾರವನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿದೆ. ಕೇವಲ ದರ್ಶನನ್ನು ನೀವೇನು ನೋಡ್ತಾ ಇದ್ದೀರಾ, ಏನು ಚೇರ್ ಹಾಕ್ಕೊಂಡು ಅಥವಾ ಚಾ ಕುಡ್ಕೊಂಡು ಸಿಗರೇಟ್ ಎತ್ಕೊಂಡು ಆ ಫೋಟೋ ವೈರಲ್ ಆಗಿದೆ, ವಿಡಿಯೋ ವೈರಲ್ ಆಗಿದೆ, ಅದು ಕೇವಲ ಜಸ್ಟ್ ಉದಾಹರಣೆ ಅಷ್ಟೇ ಅಂತ ಹೇಳ್ತಾರೆ. ಅದಕ್ಕಿಂತಲೂ ರಾಯಲ್ ಬದುಕನ್ನು ನಡೆಸ್ತಾ ಇದ್ದಾರೆ ಈ ಜೈಲಿನೊಳಗೆ. ಪರಪ್ಪನ ಅಗ್ರಹಾರ ಒಂದು ರಾಯಲ್ ಬದುಕಿನ ಊರಾಗೋಗಿದೆ, ಅದೊಂದು ನಗರ ಆಗೋಗಿದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರು ಎಳೆಯಾಗಿ ಆ ಬಗ್ಗೆ ಏನೆಲ್ಲ ಆಗ್ತಾ ಇದೆ ಒಳಗಡೆ ಅನ್ನುವಂಥ ಮಾಹಿತಿಯನ್ನು ನಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತಾರೆ. ಅಂದರೆ ಅಲ್ಲಿ ನೋಡಿ, ಇಲ್ಲಿರುವಂಥ ಜೆರಾಕ್ಸ್ ಅಂಗಡಿಯಿಂದ ಹಿಡಿದು ಕೊನೆವರೆಗೂ ಕೂಡ 20 ರೂಪಾಯಿಯಿಂದ ಸುಮಾರು ಲಕ್ಷದವರೆಗೂ ಭ್ರಷ್ಟಾಚಾರ ಒಳಗಡೆ ನಡೀತಾ ಇದೆ. ಇಂತಹ ಅಕ್ರಮ ನಡೀತಾ ಇದೆ. ದುಡ್ಡು ಕೊಟ್ಟರೆ ಜೈಲಿನಲ್ಲಿ ಏನು ಬೇಕಾದರೂ ಸಿಗುತ್ತೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸೊ ಇದೇ ಅಂದರೆ ನೋಡಿ, ಈಗ ಒಳಗಡೆ ಒಂದು ದೊಡ್ಡ ನೆಟ್ವರ್ಕ್ ಇದೆಯಂತೆ. ಆ ನೆಟ್ವರ್ಕ್ನ ಅಡ್ಮಿನ್ ಅಥವಾ ಆ ನೆಟ್ವರ್ಕ್ನ ನಾಯಕರು ಅಧಿಕಾರಿಗಳೇ ಆಗಿರ್ತಾರಂತೆ. ಅವರ ಅಲ್ಲಿರುವಂಥ ಜೈಲಾಧಿಕಾರಿಗಳಾಗಿರ್ಬೋದು ಅಥವಾ ಪೊಲೀಸ್ ಆಗಿರ್ಬೋದು, ಅವರ ಹೆಂಡ್ತಿನೋ ಅವರ ಮಕ್ಕಳು ಅವರ ನಂಬರ್ಗೆ ಫೋನ್ ಪೇ ಮಾಡಿದ್ರೆ ಸಾಕು, ಹಣವನ್ನು ಫೋನ್ ಪೇ ಮಾಡಿದ್ರೆ ಸಾಕು, ಇಲ್ಲಿ ಎಲ್ಲವೂ ಕೂಡ ಸಿಗುತ್ತೆ. ಬಿರಿಯಾನಿ, ಬಾಡೂಟ, ಮೊಬೈಲು, ವಿಡಿಯೋ ಕಾಲು, ಹೆಂಗೆ ಬೇಕಾದರೂ ಇರಬಹುದು ಜೈಲಿನಲ್ಲಿ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ದರ್ಶನ್ದು ಕೇವಲ ಉದಾಹರಣೆ ಮಾತ್ರ ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ಹೇಳ್ತಾರೆ. ಸೊ ಹಾಗಾದರೆ ಎಲ್ಲಿವರೆಗೂ ಬಂದಿದೆ ನಿಕೇಶ್, ನೀವು ಗಮನಿಸ್ತಾ ಇದ್ದೀರಿ, ಜೈಲಿನಲ್ಲಿ ಇದ್ದವರು ಬದಲಾಗಬೇಕೇ ವಿನಃ ಅಲ್ಲಿ ಇನ್ನೂ ಕೂಡ ಕೊಬ್ಬಿ ಕುರಿಯಾಗಿ ಬರುವಂಥ ಕೆಲಸ ಆಗ್ತಾ ಇದೆ. ಇವತ್ತು ತನ್ನ ತಪ್ಪುಗಳನ್ನು ಅಥವಾ ತನಗೆ ಆಗಿರುವಂಥ ಮುಜುಗರವನ್ನು ಮುಚ್ಚಾಕೊಳ್ಳೋದಕ್ಕೆ ಸರ್ಕಾರ ಪ್ರಯತ್ನಗಳನ್ನು ಪಡ್ತಾ ಇರ್ಬೋದು, ತನಿಖೆ ಅಂತ ಮಾಡಿಸ್ತಾ ಇರ್ಬೋದು. ಆದರೆ ಆ ತನಿಖೆಗೂ ಕೂಡ ಕಳಿಸಿರುವಂಥದ್ದು ಸೋಮಶೇಖರ್ ಅನ್ನುವಂಥ ಅಧಿಕಾರಿಯನ್ನು. ಈ ಹಿಂದೆ ಆತ ಇದೇ ರೀತಿಯ ಆರೋಪಗಳನ್ನು ಹೊತ್ಕೊಂಡು ಪರಪ್ಪನ ಅಗ್ರಹಾರ ಜೈಲನ್ನು ತಿಂದು ಮುಕ್ಕಿ ಹೋದಂಥ ಅಧಿಕಾರಿಗಳನ್ನು ಕರೆಸಿ ತನಿಖೆ ಮಾಡ್ತಿದ್ದಾರೆ. ಅಂದರೆ ಇದು ಕೇವಲ ಕಾಟಾಚಾರ ನಿಕೇಶ್. ಓಕೆ, ಥ್ಯಾಂಕ್ ಯು ದಿವಿತ್ ನಿಮ್ಮೆಲ್ಲ ಮಾಹಿತಿಗೆ. ತೊಡಗಿಯಾಗಲೇ ನನ್ನ ಕಲೀಗ್ ದಿವಿತ್ ಕೂಡ ಅದನ್ನೇ ಹೇಳ್ತಾ ಇದ್ರು, ತನಿಖೆಗೆ ಆದೇಶವನ್ನು ಕೊಟ್ಟಿರುವಂಥದ್ದು ಈ ಹಿಂದೆ ಅದೇ ಥರ ಸೇಮ್ ಟು ಸೇಮ್ ದುಡ್ಡು ತಗೊಂಡು ಏಂಜಲ್ ಕ್ಲಾಸಿಗೋಸ್ಕರ ಅಲ್ಲಿರುವಂಥವರಿಗೆ ಇದೇ ರಾಜಾತಿಥ್ಯನ ಕೊಟ್ಟಿರುವಂಥ ಅಧಿಕಾರಿಗಳನ್ನೇ ಈಗ ತನಿಖೆಗೆ ಕೊಟ್ಟಿರುವಂಥದ್ದು. ಇದು ಎಷ್ಟು ಮಟ್ಟಿಗೆ ಈ ನಿಷ್ಪಕ್ಷಪಾತ ತನಿಖೆ ಆಗುತ್ತೆ ಎನ್ನುವಂಥ ಪ್ರಶ್ನೆ ಇದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.